Everyone, welcome to Students at YouTube channel. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಚಾಪ್ಟರ್ ಮೇಲೆ ಕ್ವೆಶ್ಚನ್ಸ್ನ ಸಾಲ್ವ್ ಮಾಡ್ತಾ ಇದೀವಲ್ಲ, ಬನ್ನಿ ನೆಕ್ಸ್ಟ್ ಸಾಲ್ವ್ ಮಾಡೋಣ. ಹಾಗೆ ಎಲ್ಲಿದ್ದೀವಿ ಅಂದರೆ ನಾವು ಲಾಸ್ಟ್ ಕ್ಲಾಸಲ್ಲಿ 35ವರೆಗೂ ಮಾಡಿದ್ದೀವಲ್ಲ, 35ವರೆಗೂ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಇವಾಗ 36 ಮಾಡೋಣ. ನೋಡಿ ಏನಾಗ್ತಾ ಇದೆ, ಏನು ಕೇಳಿದಾನೆ ಅಂದರೆ, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಬ್ಲೇಡ್ ಈಸ್ ರಿಟರ್ನ್ ಆಸ್ CK BCF, ಚಾಲ್ಕ್ ಈಸ್ ರಿಟರ್ನ್ ಆಸ್ DGBKL, ಡಿಜಿಟಲ್ ವಿಲ್ ಬಿ ರಿಟರ್ನ್ ಇನ್ ದಟ್ ಲ್ಯಾಂಗ್ವೇಜ್ ಅಂತ ಕೇಳಿದಾನೆ. ಹೇಗೆ ಬರಿಬೇಕು ಅಂತ ಕೇಳಿ. ಮೊದಲು ಬ್ಲೇಡಲ್ಲಿ ಏನಾಗ್ತಾ ಇದೆ ನೋಡಿ, BLAD ಇದರಲ್ಲಿ ಏನಾಗ್ತದೆ, ದಿಂದ ಸಿ ಅಂದರೆ B2 C3 ಅಂದರೆ +1 ಆಗುತ್ತೆ. ನೆಕ್ಸ್ಟ್ ಕೆ ಏನ್ರಿ, L12 ರೀ, K11 ಅಂದ್ರೆ -1 ಆಗತ್ತೈತಿ. AB ರೀ, ಹಾಗಾದ್ರೆ +1 ಆಗತೈತಿ. ಡಿ ದಿಂದ ರೀ -1 ಆಗತೈತಿ. ಇ ದಿಂದ F ರೀ +1 ಆಗತೈತಿ. ಅದೇ ಥರ ನಾವು ಡಿಜಿಟಲ್ಗೆ ಫೈಂಡ್ ಮಾಡಬೇಕು. DIGITALಗೆ ನೋಡಿ, ಡಿ ದಿಂದ +1 ಮಾಡಿ, D4 ಅಂದರೆ 5 E ಆಗುತ್ತೆ. 5ರಿಂದ ಮೈನಸ್ ಮಾಡಿ, ಮೈನಸ್ ಅಂದರೆ 8 ಆಗುತ್ತೆ, ಅಂದರೆ H ಆಗುತ್ತೆ. ಜೆದಿಂದ H ಆಗುತ್ತೆ, H ಆಗುತ್ತೆ. ಮೈನಸ್ ಮಾಡಿ 5ರಿಂದ ಮತ್ತೆ 5 ಎಷ್ಟು ರೀ, 5 9, 8 ಯಾವುದಾಗುತ್ತೆ, H ಆಗುತ್ತೆ. ನೆಕ್ಸ್ಟ್ ಟಿದಿಂದ +1 ಮಾಡಿ U ಆಗುತ್ತೆ. ನೆಕ್ಸ್ಟ್ ಎದಿಂದ -1 ಮಾಡಿ Z ಆಗುತ್ತೆ. ಎಲ್ಲಿಂದ +1 ಮಾಡಿ M ಆಗುತ್ತೆ. ಆಪ್ಷನ್ ಏನಿದೆ, EHHUZM ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಮೇಕ್ ಈಸ್ ರಿಟರ್ನ್ ಆಸ್ 32, ಕ್ವಾಡ್ ಈಸ್ ರಿಟರ್ನ್ ಆಸ್ 45, ಹೌ ವಿಲ್ ಸೆಲ್ಫ್ ವಿಲ್ ಬಿ ರಿಟರ್ನ್ ಅಂತ ಕೇಳಿದಾನೆ. ಸೀರೀಸಲ್ಲಿ ಏನೇನಾಗ್ತಿದೆ ನೋಡಿ, MAKE, M ಎಷ್ಟ್ರಿ, M13, ಇದು 3 ಸಲ ನಮಗೆ ಕಾಣಿಸ್ತಿದೆ 3 ಅಂದರೆ. ಓಕೆ, ನೆಕ್ಸ್ಟ್ A1, A Kings 11 11, E 5 ಕೂಡಿಸ್ರಿ, 5 1 6, 7 7 3 10, 30 + 2 ಆಗ್ತಾ ಇದೆ ನೋಡಿ. ನೆಕ್ಸ್ಟ್ ಅದೇ ಥರ ಕ್ವಾಡಿಗೆ ಫೈಂಡ್ ಮಾಡಿ, QUADಗೆ Q ಎಷ್ಟ್ರಿ, 17 ರೀ, U 21, A1 D4 ಕೂಡಿಸ್ರಿ, 7 8 9 13 ರೀ. ನೆಕ್ಸ್ಟ್ 2 1 3, 43 + 2 ಸೀರೀಸ್ ಎಲ್ಲ ಲೆಟರ್ಸ್ ನೀವು ಕೂಡಿಸಿ +2 ಮಾಡ್ತಾ ಇದ್ದಾನೆ. ಅದೇ ಥರ ಸೆಲ್ಫ್ಗೆ ಫೈಂಡ್ ಮಾಡಿ, SELFಗೆ S ಎಷ್ಟ್ರಿ, 19, F 6, L 12, E 5 ರೀ, ಸಾರಿ E ಐತಿ, F ಅಲ್ಲ, 5. ಓಕೆ, E 5 ರೀ. ನೆಕ್ಸ್ಟ್ F 6 ಕೂಡಿಸ್ರಿ, 6 7 8, 8 2 10, 1 3 13, 1 9 ಎಷ್ಟು, 22 ರೀ, 2 3 42 + 2 44 ರೀ. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ಯಾಲ್ಕುಲೇಷನ್ ಸ್ಪೀಡ್ ಮಾಡಿ, ಕ್ಯಾಲ್ಕುಲೇಷನ್ ಸ್ಪೀಡ್ ಆದರೆ ನಿಮಗೆ ಟೈಮನ್ನು ಕವರ್ ಮಾಡ್ಬೋದು. ಏನು ನೋಡಿ, ಏನು ಮಾಡ್ತಾ ಇದ್ದೀನಿ, ಹೈಪೋಕ್ರಿಸಿ ಇಸ್ ರಿಟರ್ನ್ ಆಸ್ YPHOCRI, ಈ ಥರ ಮಾಡ್ತಾನೆ. ಇಂಪಾರ್ಟೆಂಟ್ ಈಸ್ ರಿಟರ್ನ್ ಆಸ್ MPI ಅಂತ ಕೊಟ್ಟಿದ್ದೀನಿ. ಹೌ ವಿಲ್ ಇಂಟಿಗ್ರಿಟಿ ಅಂತ ಕೇಳಿದ್ದೀನಿ. ಏನಾಗ್ತಾ ಇದೆ ಅಬ್ಸರ್ವ್ ಮಾಡಿ ಒಂದ್ಸಲ ಕ್ವಶನಲ್ಲಿ. ಹೈಪೋಕ್ರಿಸಿಲಿರೋಲೆ ವರ್ಡ್ಸ್ನ ಅವನು ರಿವರ್ಸಲ್ಲಿ ಬರಿತಾ ಇದ್ದಾನೆ. ಹೇಗೆ ಅಂದರೆ ನೋಡಿ, H ಹಾಗೆ H ಇಲ್ಲ ನೋಡಿ, ವೈದಿಂದ YPH ಈ ಥರ ಬರ್ಕೊಳ್ಳಿಲ್ಲ ಅಂದರೆ HYPCRISY ಅಂತ ಬರ್ಕೊಳ್ಳಿ. 1 2 3 4 5 6 7 YP ಅಂದರೆ ನೋಡಿ, YP 2 3 ಬರಿತಾ ಇದ್ದಾನೆ. ನೆಕ್ಸ್ಟ್ OH O 4 1 ಬರಿತಾ ಇದ್ದಾನೆ. ನೆಕ್ಸ್ಟ್ IR 7 6 ಬರಿತಾ ಇದ್ದಾನೆ. ನೆಕ್ಸ್ಟ್ YS ಅಂದರೆ 9 8 ಬರಿತಾ ಇದ್ದಾನೆ.
ಓಕೆ, ಇದೇ ಥರ ನೀವು ಇಂಟಿಗ್ರಿಟಿ ಫೈಂಡ್ ಮಾಡಬೇಕು ನಾವು. INTEGRITY ಇಂಟಿಗ್ರಿಟಿಗೆ 1 2 3 4 6 7 8 9. ಓಕೆ, 2 3 ಅಂದರೆ NT. ನೆಕ್ಸ್ಟ್ 4 1 ಅಂದರೆ EI, ಸಾರಿ IE ಆಗುತ್ತೆ. IE. ನೆಕ್ಸ್ಟ್ ಯಾವುದು RJ ಉಲ್ಟಾ ಮಾಡಿದಾನೆ. JR. ನೆಕ್ಸ್ಟ್ YT ಏನಿದೆ, NTIEJRIYT ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇಲ್ಲಾಂದ್ರೆ ಇದನ್ನ ಈ ಥರನೇ ಮಾಡಿಬಿಡೋಣ. ಒಂದು ನಿಮಿಷ ನೋಡಿ. HYPOCRICH ಅಂದರೆ ವೈ. ಇವಾಗ PY 2 ಇದನ್ನ ಉಲ್ಟಾ ಬರಿತಾ ಇದೆ. PYH 3 ಈ ಥರ ಬರಿತಾ ಇದೆ. PY. ನೆಕ್ಸ್ಟ್ C1 OCನ ಹಾಗೆ ಇಟ್ಟಿದ್ದಾನೆ. ನೆಕ್ಸ್ಟ್ IR ಉಲ್ಟಾ ಬರಿತಾ ಇದ್ದಾನೆ. IRYS. ಅದೇ ಥರ ಏನು INT ಇಂಟಿಗ್ರಿಟಿಗೆ NTI ಆಗ್ತಾ ಇದೆ. TI ಆದಮೇಲೆ EJ ಅದೇ ಥರ ಇಡಿ. ನೆಕ್ಸ್ಟ್ IRನ ಉಲ್ಟಾ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ ಹೇಗೆ RIನ ಉಲ್ಟಾ ಮಾಡ್ತಾ ಇದ್ದಾನೆ, ಅದೇ ಥರ IRನ ಉಲ್ಟಾ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ TYನ ಉಲ್ಟಾ ಮಾಡ್ತಾ ಇದ್ದಾನೆ, ಆದರೆ YT ಅಂತ ನೋಡಿ. NTIEGJIRYT. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಅಲ್ಲಿ ನೋಡಿ, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ZXFJA is coded as 3, BTJHASQR is coded as 6. What is the code for YWNER ಅಂತ ಕೊಟ್ಟಿದೆ. ಒಂದ್ಸಲ ನೋಡಿ ಏನಾಗ್ತಾ ಇದೆ ಸೀರಿಯಲ್ ಅಬ್ಸರ್ವ್ ಮಾಡಿ ಮೊದಲು. ಏನು ಆಗ್ತಾ ಇದೆ ಅಂದರೆ ಮೋಸ್ಟ್ಲಿ ಇದನ್ನು ನಿಮಗೆ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿದ್ದಾನೆ. ಹೇಗೆ ಅಂದರೆ ನೋಡಿ, ನೀವು ಕೂಡಿಸ್ತಿರಲ್ಲ Z26 X24 ಕೂಡಿಸಿದ್ರೆ ನಿಮ್ಗೆ 3 ಬರುತ್ತೆ. ಡಿವೈಡೆಡ್ ಬೈ ಮಾಡಿದ್ರು 3 ಬರಲ್ಲ. ಅದಕ್ಕಾಗಿ ಇಲ್ಲೇ ನೋಡಿ ನಂಬರ್ ಎಷ್ಟಿದ್ದಾವೆ, Z ಈ ಥರ ನಂಬರ್ ಎಷ್ಟಿದ್ದಾವೆ, ವರ್ಡ್ಸ್ ಎಷ್ಟಿದ್ದಾವೆ, 1 2 3 4 5 ಇದ್ದಾವೆ. 5 - 2 ಮಾಡಿದ್ರೆ 3 ಬರುತ್ತೆ. ಹಾಗೆ ಇವು ಎಷ್ಟಿದ್ದಾವೆ, 1 2 3 4 5 6 7 8 ಇದ್ದಾವೆ. 8 - 2 ಮಾಡಿದ್ರೆ 6 ಬರುತ್ತೆ. ಅದೇ ಥರ ಇದಕ್ಕೆ ಫೈಂಡ್ ಮಾಡಿ. ಸೀರೀಸ್ ವರ್ಕ್ ಆಗ್ತಾ ಇದೆ. 1 2 3 4 5 6. 6 - 2 ಎಷ್ಟಾಗುತ್ತೆ, 4 ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನು ಮಾಡಿದ್ದಾನೆ, JQBT is coded as 147, IWOG is coded as 162. ವಾಟ್ ಈಸ್ ದ ಕೋಡ್ ಫಾರ್ SDL ಅಂತ ಕೇಳಿದ್ದಾನೆ. ನೋಡಿ, JQBT J ಎಷ್ಟ್ರಿ 10, Q 17, B 2, T 20, 7 8 7 7 9, 2 1 3 4 9 ಇಂಟು 3 ಮಾಡಿರಿ, 3 9 27, 3 4 12, 147. ಓಕೆ, ಸೀರೀಸ್ ವರ್ಕ್ ಆಗ್ತಿದೆ ಅಂತ ಇದಕ್ಕೆ ಟ್ರೈ ಮಾಡಿ. IWOG I ಎಷ್ಟ್ರಿ, I 9 ಆಗ್ತಾಯಿದೆ. I 9, W 23, O 15, Q 17. ಕೂಡಿಸ್ರಿ, 7 3 10 15, 15 1 9 ಎಷ್ಟ್ರಿ 24, 2 1 3 4 52 ಇಂಟು 3 ಮಾಡಿ, 3 4 12, 3 5 15. ಓಕೆ, ಸೀರೀಸ್ ವರ್ಕ್ ಆಗ್ತಾ ಇದೆ. ನೆಕ್ಸ್ಟ್ ಅದೇ ಥರ SDL ಫೈಂಡ್ ಮಾಡಿ. SDL ಹೋಗಿ D ಎಷ್ಟ್ರಿ 4, L 12, O 15. ಕೂಡಿಸ್ರಿ, 5 4 9 9 18, 2 20, 2 1 3 4 50, 50 ಇಂಟು 3 ಮಾಡಿ 150. ಆನ್ಸರ್ B is the right answer. Next question. Next question. JALS is coded as 7610 ಅಂತ ಕೇಳಿದಾನೆ. ನೆಕ್ಸ್ಟ್ LADS is coded as
0168 ಅಂತ ಕೇಳಿದ್ದಾನೆ. ನೆಕ್ಸ್ಟ್ ವಾಟ್ ಈಸ್ ದ ಕೋಡ್ ಫಾರ್ ಡಿ ಅಂತ ಕೇಳಿದ್ದಾನೆ. ಇದರಲ್ಲಿ ಯಾವ್ಯಾವ ಕಾಮನ್ ಇದಾವೆ ನೋಡಿ, ಯಾವ ನಂಬರ್ಸ್ ಕಾಮನ್ ಇದಾವೆ. 1 ಕಾಮನ್ ಇದೆ, 1 6 6 0 0. ಹಾಗಾದ್ರೆ ಡಿ ರಿಮೈನಿಂಗ್ ಯಾವ್ದ್ರಿ 8. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ನೋಡಿ, ಇದು ಅದೇ ತರ ಕೇಳಿದಾನೆ. ಎಷ್ಟಿದಾವೆ ಲೆಟರ್ಸ್? 1 2 3 4 5 6. 6 - 2 4. 1 2 3 4. 4 - 2 2. 1 2 3 4 5 6 7 8. 8 - 2 6. ಆಪ್ಷನ್ ಬಿ ಇಸ್ ದ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ವಿ ಲೈಕ್ ಟ್ರೀಸ್ ರಿಟರ್ನ್ ಆಸ್ ಈ ತರ ಟ್ರೀಸ್ ಲೈಕ್ ವಾಟರ್. ಇದನ್ನ ಹೇಗೆ ಮಾಡಬೇಕು ಅಂದ್ರೆ ವಿ ಲೈಕ್ ಟ್ರೀಸ್ ಏನಂತ ಕೊಟ್ಟಿದ್ದೇನೆ, ವಿ ಎಂ ಎಫ್ ಡಿ. ನೆಕ್ಸ್ಟ್ ಟ್ರೀಸ್ ಲೈಕ್ ವಾಟರ್ ಅಂದರೆ ಬಿ ವಿ ಸಿ ಎಕ್ಸ್ ಎಫ್ ಡಿ. ನಮ್ಗೆ ಏನು ಕೇಳಿದಾನೆ, ಹೌ ಇಸ್ ವಿನ ಫೈಂಡ್ ಮಾಡಬೇಕು. ವಿನ ಫೈಂಡ್ ಮಾಡಬೇಕು ಅಂದರೆ ಇದರಲ್ಲಿ ಯಾವ್ಯಾವ ವರ್ಡ್ಸ್ ಕಾಮನ್ ಇದಾವೆ? ಲೈಕ್ ಕಾಮನ್ ಇದೆ, ಟ್ರೀಸ್ ಕಾಮನ್ ಇದೆ. ಹಾಗಾದ್ರೆ ಇದರಲ್ಲಿ ಯಾವ್ಯಾವ ಕಾಮನ್ ಇದಾವೆ? ಬಿ ವಿ ಕಾಮನ್ ಇದೆ. ನೆಕ್ಸ್ಟ್ ಯಾವ್ಯಾವ ಕಾಮನ್ ಇದಾವೆ? ಎಫ್ ಡಿ ಕಾಮನ್ ಇದೆ. ಇವೆರಡು ಆಗಲ್ಲ. ಏನು ಉಳಿತ್ರಿ? ವಿಗೆ ಲೈಕ್ ಹೋಯ್ತಂದ್ರೆ, ಲೈಕ್ ಟ್ರೀಸ್ ಹೋಯ್ತಂದ್ರೆ ರಿಮೈನಿಂಗ್ ವಿಗೆ ಎಮ್ ಎನ್ ಉಳಿದಿದೆ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ TDY is coded as 116 ಅಂತ ಹೇಳಿದಾನೆ. NRDP 104. ವಾಟ್ ಈಸ್ ದ ಕೋಡ್ ಫಾರ್ LAWG? ಸೀರೀಸಲ್ಲಿ ಏನಾಗ್ತಾ ಇದೆ ಫೈಂಡ್ ಮಾಡಿ. TDYI ಈ ಥರ ಏನು ಬರ್ಕೊಳ್ಬೇಡಿ, ನೀವು ಡೈರೆಕ್ಟ್ ಬರ್ತಿದ್ರೆ ಡೈರೆಕ್ಟ್ ನಂಬರ್ಸ್ ಬರ್ಬೇಡಿ. T20, D4, I25, I9, 9 1 5 4 18 ರೀ, 2 4 58 ರೀ, 58 2 ಮಾಡಿರಿ, 2 8 16, 2 10 116 ರೀ. ನೆಕ್ಸ್ಟ್ ಅದೇ ಥರ NRDP ಫೈಂಡ್ ಮಾಡಿ. ಎನ್ ಎಷ್ಟು ರೀ? ಎನ್ 13 ರೀ, ಸಾರಿ ಎನ್ 14 ರೀ, 14. ಆರ್ 18, ಡಿ ಡಾಂಕಿ 4 ಕಾಲು, ಪಿ 16 ರೀ, 6 4 10 14 18 2 22 3 4 52 52 ಇಂಟು 2 2 4. ನೆಕ್ಸ್ಟ್ ಅದೇ ಥರ LAWG ಫೈಂಡ್ ಮಾಡಿ. LAWG ಎಲ್ 12 ರೀ, ಎ 1 ರೀ, ಡಬ್ಲ್ಯೂ 23 ರೀ, ಎ 7 ರೀ. ಕೂಡಿಸ್ರಿ, 7 3 10 11 13 ರೀ. ನೆಕ್ಸ್ಟ್ 2 1 3 43 ರೀ, 43 ಇಂಟು 2 ಮಾಡಿರಿ, 2 3 6 2 4 8 ರೀ, 86 ಇದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಅಲ್ಲಿ ನೋಡಿ ಏನಾಗ್ತಾ ಇದೆ. ಇನ್ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ JTSU is written as TGHF, KGI is written as PQRV, how will ALMO ರಿಟರ್ನ್ ಅಂತ ಕೇಳಿ. ನಮಗೆ ಅಪೋಸಿಟ್ ವರ್ಡ್ಸ್ ನೆನಪಿದ್ರೆ ಇದು ಬೇಗ ಆಗ್ಬಿಡುತ್ತೆ. ಹೇಗೆ ಹೇಳಿ? GT ಅಪೋಸಿಟ್, ನೆಕ್ಸ್ಟ್ GT ಅಪೋಸಿಟ್, SU ಹೈಸ್ಕೂಲ್ ಅಪೋಸಿಟ್, UF ಅಪೋಸಿಟ್. ಹೌದಲ್ಲ? ನೆಕ್ಸ್ಟ್ ಅಲ್ಲಿ ಅಪೋಸಿಟ್ ಮಾಡ್ತಾ ಇದ್ದಾನೆ. ಅಪೋಸಿಟ್ ವರ್ಡ್ಸ್ನ ನೆನಪಿಟ್ಟುಕೊಂಡಿದೀವಲ್ಲ. ಇನ್ನೊಮ್ಮೆ ನೋಡಿ, AZ BY by CX 6 DW ಡ್ಯೂ, EV ಈವ್ನಿಂಗ್ ರೀ, FU 4, GT ರೋಡ್, IR ಇಂಡಿಯನ್ ರೈಲ್ವೆ. IR ಆಯ್ತಾ? ಮತ್ತೆ ನೋಡ್ರಿ JQ ಜಂಗಲ್ ಕ್ವೀನ್, KP ಕಾನ್ಪುರ್, LO ಹೇಳ್ರಿ ಯಾವುದು? ಲವ್. ನೆಕ್ಸ್ಟ್ MN
ಮ್ಯಾನ್. ಈ ಥರ ನೆನಪಿಟ್ಕೊಳ್ಳಿ. ಓಕೆ, ನೆನಪಿಟ್ಕೊಳ್ಳಿ. ಹಾಗೆ ಡೈಲಿ ಪ್ರಾಕ್ಟೀಸ್ ಮಾಡಿ ಈ ಥರ. ಏನು ಹೇಳಿದಾನೆ? ಏದು ಯಾವ್ದ್ರಿ? ಜಡ್ ರೀ. ಏದು ಜಡ್ಡು? ಎಲ್ 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 ಓ ಎಲ್ ಓ ಎಮ್ ಎನ್ ಮ್ಯಾನ್ ಓ ಎಲ್ ಜೆಡ್ ಓ ಎನ್ ಎಲ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗ್ತಿದೆಯಲ್ಲ ಕ್ಲಾಸು? ಏನಾದರೂ ಕ್ವಶನ್ ರಿಲೇಟೆಡ್ ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ವಶನ್. In a certain code language, NFTBZ is coded as 20, ZOQ is coded as 12. What is the code for? ಈ ಥರ ಅಂತ ನೋಡಿ. ಮತ್ತೆ ಇದೇ ಥರ ಕೊಡ್ತಾ ಇದ್ದಾನೆ. 1 2 3 4 5. ಹಂಗಂದ್ರೆ ಲೆಟರ್ಸ್ ಎಷ್ಟಿದಾವೆ? 5 ಇದಾವೆ. ಅಂದರೆ 5 4 20 ಬರುತ್ತೆ ರೀ. ನೆಕ್ಸ್ಟ್ ಇವು 3 ಇದಾವೆ ಅಂದರೆ 3 × 4 ಮಾಡಿರಿ 12. ನಂಬರ್ ಜಾಸ್ತಿ ಇದ್ದು ವ್ಯಾಲ್ಯೂ ಕಡಿಮೆ ಇದ್ರೆ ನಂಬರ್ ಇದನ್ನ ಇಂಟು ಮಾಡಿರ್ತಾನಂತ. ಈ ಥರ ಮಾಡಿರ್ತಾನೆ. ನಂಬರ್ಸ್ ಇಂಟು ಏನೋ ಒಂದಿಂದ ಮಾಡಿರ್ತಾನೆ, 2 ಇಂದ ಮಾಡಿರ್ತಾನೆ, ಈ ಥರ ಮಾಡಿರ್ತಾನೆ. ನೆನ್ಪಿಟ್ಕೊಂಡ್ಬಿಡಿ ಇದೇ ಥರ. ಎಷ್ಟಿದಾವೆ ನಂಬರ್ಸು? 1 2 3 4 5 6 8 ಇದಾವೆ. ಅಂದರೆ 8 4 ಸಾರಿ ಎಷ್ಟಿದಾವೆ? 1 2 3 4 5 6 8 4 32 ಬರಬೇಕಲ್ಲ. ಆಪ್ಷನಲ್ಲಿ ಯಾವುದೋ ರಾಂಗ್ ಇದೆ ನೋಡಿ. ಆಪ್ಷನ್ ರಾಂಗ್ ಇದೆ ಅಥವಾ ಬೇರೆ ಏನಾದರೂ ಆಗ್ತಾ ಇದೆ ನೋಡೋಣ. ಜಡ್ ಎ ಇದೆ ಅಪೋಸಿಟ್ ಅಂದರೆ 1 ಆಗುತ್ತೆ. ಓದ್ ಎಲ್ ಅಂದರೆ 12 ಆಗುತ್ತೆ. ಓಕೆ, ಆಪ್ಷನ್ ರಾಂಗ್ ಇದೆ. 32 ಬರುತ್ತೆ. ಸಲ ನೋಡಿ, ಚೆಕ್ ಮಾಡಿ ಬೇಗ. ಚೆಕ್ ಮಾಡಿ ನೋಡೋಣ. ಎನ್ ಇದೆ. ಎನ್ ಎಷ್ಟು? ಎನ್ 14, ಎಫ್ 6. ನೆಕ್ಸ್ಟ್ ಟಿ 20. ನೆಕ್ಸ್ಟ್ T20. ನೆಕ್ಸ್ಟ್ ಏನ್ರಿ? B2 Z20 Z26. ಓಡಿಸೋದ್ರಾಗ ಅಷ್ಟು ಬರತ್ತಿಲ್ಲಲ್ಲ. ಸಿರೀಸಲ್ಲಿ ಏನಾಗ್ತಾ ಇದೆ ನೋಡಿ. ನೋಡಿ ಏನಾಗ್ತಾ ಇದೆ. ಆಪ್ಷನ್ ಮಿಸ್ಟೇಕ್ ಇದಾವೆ. ಸಾರಿ, ಆಪ್ಷನ್ ಮಿಸ್ಟೇಕ್ ಇದಾವೆ. ಒಂದು ಯಾವುದೋ ಆಪ್ಷನ್ ಡಿ ತೆಗೆದುಬಿಟ್ಟು D32 ಹಾಕೊಳ್ಳಿ. ನೆಕ್ಸ್ಟ್ ನೋಡಿ, ಅದೇ ಥರ ಆಗಲ್ಲ. 5 × 4 20 ಆಗುತ್ತೆ. 3 × 4 12 ಆಗುತ್ತೆ. 3 6 8 8 × 4 32 ಆಗುತ್ತೆ. ಆಪ್ಷನ್ ತಪ್ಪಿದೆ ಫ್ರೆಂಡ್ಸ್, ಸಾರಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. In a certain code language, XIP is coded as 60, NZQC is coded as 51. What is the code for TFIZ ಅಂತ ಕೇಳಿ. ಕೊಡು XIAP ಈ ಥರ ಬರೆದು ಮಾಡಬೇಡಿ ಫ್ರೆಂಡ್ಸ್. ನಾವು ನಿಮಗೆ ಪ್ರಾಕ್ಟೀಸ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ನೀವು ಏನು ಮಾಡಿ ಅಂದರೆ X24, I9, A1, P16 ಕೂಡಿಸ್ರಿ. 9 1 10 16 20 2 4 50 ಪ್ಲಸ್ 10 ಮಾಡಿರಿ 65. ಓಕೆ, ವರ್ಕ್ ಆಗ್ತಿದೆಯಾ? ನೆಕ್ಸ್ಟ್ ಇದಕ್ಕೆ ಅದೇ ಥರ ಫೈಂಡ್ ಮಾಡಿ. ಏನು ಎಷ್ಟು ರೀ? 14, J 7, Q 17 ರೀ, C 3 ಕೂಡಿಸ್ರಿ. 7 3 10 17 21 2 1 3 41 ಪ್ಲಸ್ 10 51. ವರ್ಕ್ ಆಗ್ತಿದೆ ಸೀರೀಸ್. ಅದೇ ಥರ TFIZಗೆ ಫೈಂಡ್ ಮಾಡಿ. T20 20, F6 I9 Z26 ಕೂಡಿಸ್ರಿ. 6 12 12 9 21 2 4 61 ಪ್ಲಸ್ 10 1 7 71. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೀವು ಕ್ಯಾಲ್ಕುಲೇಷನ್ ಸ್ಪೀಡ್ ಆದರೆ ಮಾತ್ರ ನೀವು ಟೈಮಲ್ಲಿ ಕವರ್ ಮಾಡ್ಬೋದು. ಕ್ಯಾಲ್ಕುಲೇಷನ್ ಹೇಗೆ ಸ್ಪೀಡ್ ಮಾಡ್ಕೋಬೇಕಂದ್ರೆ ನಿಮಗೆ 1 to 20 ಆರ್ 30 ಸ್ಕ್ವಯರ್ ನೆನಪಿರಬೇಕು. ನೆಕ್ಸ್ಟ್ 1 to 20 ಕ್ಯೂಬ್ಸ್ ನೆನಪಿರಬೇಕು. ನೆಕ್ಸ್ಟ್ 1 to 30 ಟೇಬಲ್ಸ್. ಓಕೆ, ಇವನ್ನ ಡೈಲಿ 30 ಮಿನಿಟ್ಸ್ ಬರೀರಿ. ಡೈಲಿ 30 ಮಿನಿಟ್ಸ್ ಬರೀರಿ. ಓಕೆ, ನೆಕ್ಸ್ಟ್ ಕ್ವಶನ್ ಇದೆ. ಸಾರಿ ಇದೆ. ಓಕೆ, ಏನು ಮಾಡ್ತಾ ಇದ್ದೀನಿ? ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ BSJN is coded as 5 12 10 17. TU is coded as 23 4 24 8. How is PGDQ? ನೋಡಿ, BSJN B2 B ಎಷ್ಟು ರೀ? 2 ಇದೆ.
ಎಸ್ 19, ಜೆ 7, ಎನ್ ನಾವು ಏನಾಗ್ತಾ ಇದೆ ಅಂದರೆ +3 ಮಾಡಿ 5 ಆಗ್ತಾ ಇದೆ. ನೆಕ್ಸ್ಟ್ +3 ಮಾಡಿ 22 ಆಗ್ತಾ ಇದೆ. ನೆಕ್ಸ್ಟ್ 7 + 3 ಮಾಡಿ 10, 14 + 3 ಮಾಡಿ 17. ಓಕೆ, ಸೀರೀಸ್ ಈ ಥರ ಆಗ್ತಾ ಇದೆ. ಅದೇ ಥರ ಫೈಂಡ್ ಮಾಡಿ ಟಿ ಎಷ್ಟು ರೀ 23 ಆಗುತ್ತೆ. ಹಾಗಾದ್ರೆ ಎ 1 ಇದೀನಿ 4 ಆಗುತ್ತೆ. ಯು ಎಷ್ಟು ರೀ 21 ಇದೀನಿ 3 ಮಾಡಿದ್ರೆ 24 ಆಗುತ್ತೆ. ಓಕೆ, ಈ ಸೀರೀಸ್ ವರ್ಕ್ ಆಗ್ತಾ ಇದೆ ನೋಡಿ. ಪಿ ಎಷ್ಟು ರೀ 16, 19 ಅಂದರೆ ಎಸ್ ಬರುತ್ತೆ. ನೆಕ್ಸ್ಟ್ ಜೆ 10, 13 ಅಂದರೆ ಯಾವ್ದು ಬರುತ್ತೆ ರೀ 13 ಅಲ್ಲ 13. ನೆಕ್ಸ್ಟ್ ಡಿ 4 ಅಂದರೆ 7 ಮಾಡಿ 5, 13 ಏನಿದೆ ಪಿ ಇದೆ ಸರ್ ಫ್ರೆಂಡ್ ಸಾರಿ ಪಿ 16ರಿಂದ 13 ಆದರೆ ಎಸ್ ಆಗುತ್ತೆ ಅಂದರೆ 19 ಆಗುತ್ತೆ. 19, 13, 7 ಕ್ಯೂ ಎಷ್ಟು ರೀ 17, 3, 20 ಅಂದರೆ ಟಿ 20 ಆಗುತ್ತೆ ಅಂದರೆ 15, 13, 7, 20 ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಾಗ್ತಾ ಇದೆ ನೋಡಿ. ಎ ಸಿ ಈಸ್ ರಿಟರ್ನ್ ಎಸ್ 16, ಬಿ ಒ ಕ್ಯೂ ಟಿ ಈಸ್ ರಿಟರ್ನ್ ಎಸ್ 54 ವಾವಲ್ ಅಂತ ಕೇಳಿ. ನಿಮ್ಗೆ ಏನಾಗ್ತಾ ಇದೆ ನೋಡಿ ಒಂದ್ಸಲ ಫೈಂಡ್ ಮಾಡಿ. ಎದು 1, ಸಿದು 3, ಇದು 5, 5, 4, 9, 9, 1, 10. ಟೋಟಲ್ ಪ್ಲೇಸ್ ವ್ಯಾಲ್ಯೂನ ಕೂಡಿಸಿದ್ದಾನೆ. ಟೋಟಲ್ ಪ್ಲೇಸ್ ವ್ಯಾಲ್ಯೂನ ಸಮ್ ಮಾಡಿದ್ದಾನೆ. ಅದೇ ಥರ ಬಿ ಎಷ್ಟು ರೀ 2, ಒ 15, ಕ್ಯೂ 17, ಟಿ 20, 7, 8, 9, 9, 1, 5, 14 ರೀ. 2, 1, 3, 4, 54. ಓಕೆ, ನೆಕ್ಸ್ಟ್ ಅದೇ ಥರ ಯು ಡಬ್ಲ್ಯೂ ಎಫ್ ಯು 21, ಡಬ್ಲ್ಯೂ 23, ಐ 9, ಎಫ್ 6, 9, 1, 10, 16, 19, 2, 59. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಅದೇ ಥರ ಇದೆ ನೋಡಿ. ಇನ್ ಅ ಸರ್ಟನ್ ಕೋರ್ಸ್ ಎ ಎಲ್ ಒ ಇಸ್ ರಿಟರ್ನ್ ಆಸ್ 4381 ಅಂತ. ಎಲ್ ಒ ಎ ಎನ್ ರಿಟರ್ನ್ ಆಸ್ 1436. ಎನ್ಗೆ ಫೈಂಡ್ ಮಾಡಬೇಕು. ಇದಕ್ಕೆ ಫೈಂಡ್ ಮಾಡಬೇಕು ಅಂದರೆ ಎಗೆ 4 ಇದೆ ಈ ಥರ ಇದೆ ಫ್ರೆಂಡ್ಸ್. ಇದು ಈ ಥರ ಅರ್ಥ ಮಾಡ್ಕೊಳ್ಳಿ. ಎಲ್ಗೆ 3 ಅಂದರೆ ಎಸ್ಗೆ 8, ಓಗೆ 1. ಅದೇ ಥರ ಕಾಮನ್ ಯಾವಿದೆ ನೋಡಿ. ಎಲ್ ಒ ಇದೆ, ಎಲ್ ಕಾಮನ್ ಇದೆ, ಓ ಕಾಮನ್ ಇದೆ, ಎಲ್ ಕಾಮನ್ ಇದೆ, ಓ ಕಾಮನ್ ಇದೆ, ಎ ಕಾಮನ್. ಇದರಲ್ಲಿ ಯಾವ ಕಾಮನ್ ಇದೆ ನೋಡಿ ನಂಬರ್ಸ್ 143, 143. ಯಾವ್ದು ಕೇಳಿದಾನೆ ಎನ್ಗೆ ಕೇಳಿದಾನೆ ಅಂದರೆ ರಿಮೈನಿಂಗ್ 6. ಅಕಸ್ಮಾತ್ ಅವನು ಹೋಗಿ ಕೇಳಿದರೆ ರಿಮೈನಿಂಗ್ ಯಾವುದಿದೆ 1 ಇದೆ. ಆನ್ಸರ್ ಯಾವುದ್ರಿ 6. ಓಕೆ, ಮತ್ತೆ ನಾವು ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇರಿ, ಡೈಲಿ ರಿವಿಷನ್ ಮಾಡ್ತಾ ಇರಿ. ಓಕೆ, ಥ್ಯಾಂಕ್ ಯು.